ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ಲಲಿತಾ ಸಹಸ್ರನಾಮನ ಯಾಕೆ ಓದಬೇಕು ಅಂತ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ. ಇದು ವಾಂಛಿತಾರ್ಥ ಪ್ರದಾಯಿನಿ, ಇವಳು ಕೇಳಿದ್ದನ್ನು ಕೊಡವಳು. ಈ ಸ್ತೋತ್ರನ ಹೇಳ್ತಾ ನಾವು ಮಾಡಿದ ಪಾಪಗಳನ್ನು ಪರಿಹಾರ ಮಾಡುವಂಥ ತಾಯಿಯವಳು. ಇದನ್ನು ಹೇಳ್ತಾ ನಮ್ಮದು ಆಯಾ ದಿನದ ಪಾಪ ಪರಿಹಾರ ಆಗುತ್ತೆ. ಆಮೇಲೆ ಕೋಟಿ ಬ್ರಾಹ್ಮಣರಿಗೆ ಊಟ ಹಾಕಿದಂಥ ಪುಣ್ಯ ಬರುತ್ತೆ. ಆಮೇಲೆ 1,000 ವರ್ಷ ಕಾಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಂಥ ಪುಣ್ಯ ಬರುತ್ತೆ. ಕೋಟಿ ಹಸುಗಳನ್ನ ಗೋದಾನ ಭೂದಾನ ಮಾಡಿದಂಥ ಪುಣ್ಯ ಬರುತ್ತೆ. ಇದೊಂದೇ ಸ್ತೋತ್ರದಲ್ಲಿ ತಾಯಿ ತೃಪ್ತಳಾಗೋದು ಅಂತ ಹೇಳ್ತಾರೆ. ಮಾತೆಯರಳೆಲ್ಲ ಅತ್ಯಂತ ಶ್ರೇಷ್ಠವಾದಂಥ ತಾಯಿ ಈ ಶ್ರೀಮಾತ. ಆದ್ದರಿಂದ ಇವಳ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳೋಕ್ಕಾಗದೆ ಹೋದರೂ ಮಂಗಳವಾರ, ಶುಕ್ರವಾರ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆಗಾದರೂ ಹೇಳಬೇಕು. ಶ್ರೀಚಕ್ರ ಪೂಜೆ ಮಾಡೋಷ್ಟು ಪುಣ್ಯ ಇದೊಂದು ಸ್ತೋತ್ರ ಹೇಳ್ಕೊಂಡ್ರೇ ಪುಣ್ಯ ಬರುತ್ತೆ ಅಂತ ಸ್ವತಃ ಶ್ರೀ ತಾಯಿನೇ ಹೇಳಿದ್ದಾಳೆ. ಆದ್ದರಿಂದ ನಾವೆಲ್ಲರೂ ನಿತ್ಯ ಅಲ್ಲದಿದ್ದರೂ ನಮ್ಗೆ ಯಾವಾಗಾಗುತ್ತೋ ಆವಾಗೆಲ್ಲ ಈ ಸ್ತೋತ್ರವನ್ನು ಹೇಳ್ಕೊಳ್ಳೇಬೇಕು. ಪ್ರತಿಯೊಬ್ಬ ಸ್ತ್ರೀ ಮಾತ್ರ ಅಲ್ಲ, ಪುರುಷರು, ವಿದ್ಯಾರ್ಥಿಗಳು, ಮಕ್ಕಳಿಗೂ ಹೇಳ್ಕೊಡಿ ಅಂತ ಹೇಳ್ತಾಳೆ ತಾಯಿ. ಧನ್ಯವಾದಗಳು. ಶ್ರೀವಾರಿ ನಾಲೆಜ್ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎನ್ಕರೇಜ್ ಮಾಡ್ತಾಯಿರಿ.